ನೂರ್ ಆಫ್ ಫತೇಹ್ ಮತ್ತು ಸಂಜಯ್ ದತ್ ಇಬ್ಬರು ಸೇರಿ ಮಾಡಿರುವಂಥ ಈ ಸಾಂಗ್ನ ನೀವು ಆಲ್ರೆಡಿ ಕೇಳಿರ್ತೀರ. ಸರ್ಸೆ ನಿನ್ನ ಸೆರಗ ಸಾಂಗು. ಫೈನಲಿ ಮಳೆ ಕಮ್ಮಿ ಆಯ್ತಾ ಬಂತು ಅಂತ ಹೇಳೋಷ್ಟರಲ್ಲಿ ಮತ್ತೆ ಜಾಸ್ತಿ ಇದೆಯೋ ಎಲ್ಲಾದರೂ. ಬಟ್ ಎಲ್ಲ ಫುಲ್ ಏನು ಚಂಡಿ ಆಗಿಲ್ಲ, ಮೇಲೆ ಮೇಲೆ ಆಗಿದೆ. ಅದನ್ನು ಇವಾಗ ತೆಗೆದ್ರೂ ಯೂಸ್ ಇಲ್ಲ, ಆ ಥರ ಆಗಿದೆ. ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ಸೊ ಏನೋ ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಅಂದೆ, ಮಾಡಲ್ಲ. ಯಾಕಂದರೆ ಏನು ಅಂದ್ಕೊಂಡಿದ್ದೆ ಅಂದರೆ ಒಂದು ಬಿಸ್ನೆಸ್ ಇವತ್ತು ಮಾಡೋಣ ಅಂದ್ಕೊಂಡೆ. ಆದರೆ ಆ ಬಿಸ್ನೆಸ್ಸು ಈ ವೆದರ್ಗೆ ಸೂಟ್ ಆಗೋಲ್ಲ. ಯಾಕಂದರೆ ನೆನ್ನೆ ಮಳೆ ಹೊಡೆದು ಇವತ್ತು ಫುಲ್ ಚಳಿ. ಈ ಚಳಿಯಲ್ಲಿ ಅದು ಓಡೋದು ಸ್ವಲ್ಪ ಡೌಟೇ ಅಂತ ಬಿಸ್ನೆಸ್ ಯೋಚನೆ ಮಾಡಿದ್ದೆ. ನೆಕ್ಸ್ಟ್ ವೀಕ್ ಮಾಡೋಣ, ಇನ್ನು ರಜೆ ಇರುತ್ತೆ. ನೆಕ್ಸ್ಟ್ ವೀಕ್ ಯಾವಾಗ ಅದು ನನಗೂ ಗೊತ್ತಿಲ್ಲ, ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಇವಾಗ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸುಮ್ಮನೆ ಹೊರಗಡೆ ಹೋಗೋಣ, ಏನಾದ್ರು ಅನಿಸಿದ್ರೆ ಮಾಡ್ಬೋದು ಅಂತ. ಇನ್ನೂ ಟೈಮ್ ಎಷ್ಟು ಇವಾಗ ಗೊತ್ತಾ? 12 ಗಂಟೆನೇ ಆಗ್ಬಿಡ್ತಲ್ಲ. ಪೋತು ಹೆಂಗೆ ನೋಡಿದ್ರು 12 ಗಂಟೆ ಆಗ್ಬಿಡುತ್ತೆ. ನಾನು ಹೆಂಗೋ ಬನ್ನಿ, ಇದು ಬೇರೆ ಹೆಂಗಲ್ಲ. ಓಕೆನಾ? ಹೊರಗಡೆ ಹೋಗೋಣ ಬನ್ನಿ. ಹೊರಗಡೆ ಬಟ್ಟೆ ಒಗ್ಯೋಕ್ಕಾಕಿದ್ದೀನಿ, ಅದು ಆಗೋಷ್ಟರಲ್ಲಿ ಸ್ವಲ್ಪ ಸುಮ್ಮನೆ ಹೊರಗಡೆ ಹೋಗಿ ಬರೋಣ. ಇಲ್ಲೇ ಹತ್ರ ದೂರ ಏನು ಹೋಗಲ್ಲ. ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ. ಊಟ ನೋಡಿ ಏನಿದೆ, ಇದೊಂದು ಪಲಾವ್ ಮಾಡಿದ್ದಾರೆ. ಅದ್ರ ಜೊತೆ ಇದು ಏನು ಸಾರು ಗೊತ್ತಿಲ್ಲ, ಇದಕ್ಕೆ ಏನು ಹೇಳ್ತಾರೆ ನೀವೇ ನೋಡಿ. ಈ ಥರದೊಂದು ಬೀಜ ಇದೆ. ಇದು ಊಟ ಮಾಡಿ ಹೊರಗಡೆ ಹೋಗಿ ಪರೋಟ ತಿನ್ನೋಣ ಅಂತ ಅನಿಸ್ತಾ ಇದೆ. ಇದ್ರ ಜೊತೆ ಅದು ತುಂಬ ದಿನದ ಆಸೆ ಆಗ್ತಾಯಿದೆ ತಿನ್ನೋಕ್ಕೆ. ಅದಕ್ಕೆ ಅಂದರೆ ಒಂದು 2 ದಿನ ಹೋಗಿ ಇದು ಫಸ್ಟ್ ಊಟ ಮಾಡಿ ಬಟ್ಟೆ ಒಗ್ದಾಕ ಮತ್ತೆ ಹೋಗೋಣ. ಇಷ್ಟೊಂದು ತಿಂತೀಯಾ ಅಂತ ಕೇಳಬೇಡಿ, ನಾನು ಸ್ವಲ್ಪ ಫುಡ್ಡಿ ಅದೀನಿ. ಫುಡ್ಡಿ ಊಟ ಸೂಪ್ ಊಟ ಮಾಡಿ ಟೇಸ್ಟ್ ಹೇಳ್ತೀನಿ. ನನ್ನ ಟೇಸ್ಟು ಸೂಪರ್. ಕ್ರೇಜಿ ಐತಿ ಗುರು, ಸೂಪರು. ನೂರ್ ಆಫ್ ಫತೇಹ್ ಮತ್ತು ಸಂಜಯ್ ದತ್ ಇಬ್ಬರು ಸೇರಿ ಮಾಡಿರುವಂಥ ಈ ಸಾಂಗ್ನ ನೀವು ಆಲ್ರೆಡಿ ಕೇಳಿರ್ತೀರ. ಸರ್ಸೆ ನಿನ್ನ ಸೆರಗ ಸಾಂಗು. ಈ ಸಾಂಗ್ ಎಷ್ಟು ಡಿಸ್ಗಸ್ಟಿಂಗ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಟ್ ಇನ್ನು ಕನ್ನಡದಲ್ಲಿ ಬರೆದಿರೋದು ಪ್ರೇಮ್ ಕುಮಾರ್ ಅವರು. ಬಟ್ ಹಿಂದಿಯಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋರು ರಾಖಿ ಬಲಂ ಅಂತ. ಬಟ್ ಅವರಿಗೆ ಜಾಸ್ತಿ ಏಡ್ ಸಿಗ್ತಾ ಇದೆ. ಹಿಂದಿ ಪ್ಲ್ಯಾಟ್ಫಾರ್ಮಲ್ಲಿ ಆಲ್ರೆಡಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಈ ಸಾಂಗ್ನ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಜೊತೆಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಅವ್ರ ಕಡೆಯಿಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ರಾಖಿ ಬಲಂ ಅವರಿಗೆ ಜಾಸ್ತಿ ಏಡ್ ಸಿಗ್ತಾ ಇದ್ದ ಕಾರಣದಿಂದ ಅವರು ಬಂದು ಅದನ್ನ ಕ್ಲಾರಿಫೈ ಮಾಡಿದ್ದಾರೆ. ಇದನ್ನ ಜಸ್ಟ್ ನಾನು ಟ್ರಾನ್ಸ್ಲೇಟ್ ಅಷ್ಟೇ ಮಾಡಿರೋದು, ಇದನ್ನ ಲಿರಿಕ್ಸ್ ಬರೆದಿರೋರು ನಾನಲ್ಲ ಅಂತ. ಕನ್ನಡದಲ್ಲಿ ಇಂಥ ವರ್ಸ್ಟ್ ಲಿರಿಕ್ಸ್ನ ನಾನು ಇದುವರೆಗೂ ಕೇಳಿಲ್ಲ. ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೇವಲ ಹಿಂದಿ ಅಷ್ಟೇ ರಿಮೂವ್ ಮಾಡಿದರೆ, ಕನ್ನಡದಲ್ಲಿ ಇರೋ ಸಾಂಗ್ ಅವೈಲೇಬಲ್ ಇದೆ. ಏನು ಮಾಡ್ತಾಯಿದ್ದೀನಿ ಅಂತ ನೀವು ಕೇಳೋದಾದರೆ ಏನೂ ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ ರೂಮಲ್ಲಿ ಅಷ್ಟೇ. ಫೋನು ಚಾರ್ಜ್ ಖಾಲಿ ಮಾಡಿ ಕೂತಿದ್ದೀನಿ. ಎಷ್ಟಿದೆ? 6%, 9% ಚಾರ್ಜ್ ಇದೆ. ಹೊರಗಡೆ ಹೋಗಬೇಕು. ಅದೇ ಏನು ಹೇಳಿದ್ನೆ ನಿಮ್ಗೆ ಆಗಲೇ, ಊಟ ಮಾಡೋಕೆ ಹೊರಗಡೆ ಹೋಗೋಣ ಅಂತ. ಫೋನ್ ಚಾರ್ಜ್ ಇಲ್ಲದೆ ಹೆಂಗೆ ಹೋಗಲಿ, ಫೋನಲ್ಲೇ ಇರೋದು ಅಮೌಂಟು. ಕ್ಯಾಶ್ ಇದೆ, ಬಟ್ ಆ ಕ್ಯಾಶ್ 500 ರೂಪೀಸ್ ಅಲ್ಲಿ ಚೇಂಜ್ ಕೊಡ್ತಾರ. ಏನು ಹೇಳೋದು ಇವಾಗ? 9% ಇದೆ, ಸಾಕು ಹೋಗೋಣ ಅನ್ನೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ ಅದೇ ರೀಸನಿಂದ. ಏನೋ ಅದು ಒಂದ್ಸಲ ತಿನ್ಬೇಕಂದ್ರೆ ಇವು ತಿನ್ನಬೇಕಿಲ್ಲ, ಮತ್ತೆ ಮನಸ್ಸು ಬರಲ್ಲ. ಇವಾಗ ಹೊಟ್ಟೆ ಒಂಥರ ಫುಲ್ ಆಗಿದೆ, ಆದರೂ ತಿನ್ನಬೇಕು ಮನಸ್ಸಿದೆ. ಮನಸ್ಸಿದ ಮೇಲೆ ತಿನ್ನಬೇಕಷ್ಟೇ. ನೋಡಿ, ಫೋನಲ್ಲಿ ಚಾರ್ಜ್ ಇಲ್ಲದಾಗ ಮಾಡೋ ಕೆಲಸ ಇದೆ. ನೆನ್ನೆ ಇಷ್ಟು ಬರೆದಿಟ್ಟಿದ್ದೀನಿ, ಏನಂತ ಸ್ಲೋ ಮೋಷನ್ ಮಾಡಿ ಓದೋಕ್ಕಾದರೆ ಓದಿ, ಏನೆಲ್ಲ ಬರೆದು ಇಟ್ಟಿದ್ದೀನಿ. ಮನಸ್ಸಿನಿಂದ ನೀನು ಡರ್ಮಾ ರೋಲರ್ ಇದೆಯಾ? ಡರ್ಮಾ ರೋಲರ್ ಜಂಪರ್ ಮೇ ಬಂಪರ್. ಇವಾಗ ಒಳ್ಳೆ ಮಳೇಲಿ ಸಿಗಾಕೊಂಡಿದ್ದೀನಿ ಗೈಸ್. ನಾನು ಬಟ್ಟೆ ಒಗ್ದು ಹಾಕಿದ್ದೆ, ಶೂ ವಾಶ್ ಮಾಡಿ ಹಾಕಿದ್ದೆ, ಎಲ್ಲ ಒಣಗಿತ್ತು. ಎಲ್ಲ ಹೋಯ್ತು. ಒಂದು 5 ನಿಮಿಷ ಆ ಕಡೆ ಈ ಕಡೆ ಆಗಿದ್ದರೆ ಬಂದುಬಿಡ್ತಿದ್ದೆ, ತೆಗೆದು ಬಿಡ್ತಿದ್ದೆ. ಇವಾಗ ಏನು ಮಾಡೋದು? ಹೋಗಿ ತೆಗೆದ್ರೂ ಪ್ರಯೋಜನ ಇಲ್ಲ, ಅಷ್ಟು ಚಂಡಿಯಾಗಿದೆ. ಅಷ್ಟು ಬೇಗ ಮಳೆ ಬಂದಿದೆ ನೋಡಿ. ನಾನು ಇಲ್ಲಿ ಇಷ್ಟು ಮಳೆ ಹೊಡಿತಲ್ಲ ಈ ಕಡೆ. ಇದು ಮೇಲೆ ಏನಿದೆ ಮೆಟ್ರೋದು ಇದು ಇದೆಯಲ್ಲ, ಮೆಟ್ರೋ ಏನು ಹೇಳೋದು ಇದಕ್ಕೆ? ಫ್ಲೈಓವರ್ ಅಂತ ಹೇಳ್ಬೋದು, ಮೆಟ್ರೋ ಜಾಗ. ಇದರಿಂದನೇ ಸ್ವಲ್ಪ ಇಲ್ಲಿ ಮಳೆ ಹೊಡಿತಾ ಇಲ್ಲ ಈ ಜಾಗದಲ್ಲಿ ಮಾತ್ರ. ಇದು ಇವಾಗ ಆಲಿಕಲ್ ಮಳೆ ಹೊಡೆದ್ರೆ ಸ್ವಲ್ಪ ಖುಷಿ ಆಗ್ತೀನಿ. ಏನಾದರೂ ಮಳೆ ಹೊಡೆದ್ಬಿಟ್ಟಿದೆ, ಹೊಡೆಯೋದು ಚೆನ್ನಾಗಿ. ಇಲ್ಲಿ ಮಿಂಚು ಬರುತ್ತೆ, ಆದರೆ ಅದು ಆದರೆ ಅಂತ ಹೇಳೋಷ್ಟರಲ್ಲೇ ಸೌಂಡ್ ಬಂದ್ಬಿಡ್ತಲ್ಲ ಗುರು. ಕ್ರೇಜಿ ಕಾಣಿಸ್ತೈತಲ್ಲ ಬೈ ಗಾಡಿ ನೋಡಿ. ಎಲ್ಲರೂ ಈ ಜಾಗಕ್ಕೆ ಬಂದುಬಿಟ್ರು. ಇವಾಗ ನಾನು ಹೆಂಗೂ ಅಲ್ಲಿ ಓಡಲೇಬೇಕು, ಇಲ್ಲಾಂದರೆ ಜೋರಾಗ್ಬಿಡುತ್ತೆ. ಆಲಿಗಳು ತಿಳೋ ಸೀನೆಲ್ಲ ಬಂದರೆ
ಕತೆ ಮುಗಿಯುತ್ತೆ. ನನಗೆ ಇಲ್ಲಿಂದ ಹೋಗೋದಕ್ಕೆ ಏನು ಅಷ್ಟೇನು ಕಷ್ಟ ಇಲ್ಲ, ರೂಮ್ ಇಲ್ಲೇ ಇರೋದು. ಆದರೂ ಸ್ವಲ್ಪ ಮಳೆಯಲ್ಲಿ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಇಲ್ಲಿ ನಿಂತಿದ್ದೀನಿ. ಮಳೆ ಜೋರಾಯ್ತಾ ಇದೆ ನೋಡಿ ಇವಾಗ. ಕತೆ ಮುಗೀತು ಗೈಸ್. ಅಯ್ಯಯ್ಯೋ, ಇಲ್ಲಿ ನಾನು ನಿಂತಿದ್ದೆ ದಪ್ಪ ಆಯ್ತಲ್ಲ, ಸ್ವಲ್ಪ ಕಮ್ಮಿದು ಮಾಡಿ ಇವಾಗ ಹೆಂಗೆ ಹೊಡಿತಾ ಇದೆ ಗೊತ್ತಾ? ಕೇಳಿಸಿದ್ಯಾ ಸೌಂಡು? ಮುಗೀತಲೇ, ಕಮ್ಮಿ ಇರುವಾಗಲೇ ಹೋಗೋದು ಬಿಡ್ತು. ಇಷ್ಟೊತ್ತು ಯಾಕೆ ವೆಯ್ಟ್ ಮಾಡೋದು ನಾವು? ಬೈಕವರು ಈ ಕಡೆ ಬರ್ತವ್ರೆ. ಫೈನಲಿ ಮಳೆ ಕಮ್ಮಿ ಆಯ್ತಾ ಬಂತು ಅಂತ ಹೇಳೋಷ್ಟರಲ್ಲಿ ಮತ್ತೆ ಜಾಸ್ತಿ ಇದೆಯಾ ಎಲ್ಲಾದರೂ? 90% ಕಮ್ಮಿ ಆಗಿದ್ದು, 100% ಇನ್ಕ್ರೀಸ್ ಆಗಿಬಿಟ್ಟಿದೆ. ಮುಗೀತಲ್ಲಿ 2 ಸಲ ಚಾನ್ಸ್ ಇತ್ತು. ಸ್ವಲ್ಪ ಆ ಕಡೆ ನಿಂತ್ಕೋತೀನಿ, ಇಲ್ಲಿ ಹೆವಿ ನೀರು ಹಾರ್ತಾ ಇದೆ. ಇಲ್ಲಿವರೆಗೂ ತಲುಪಿದ್ದೀನಿ, ಅಲ್ಲಿಂದ ಅಲ್ಲಿ ನಿಂತ್ಕೊಂಡಿದ್ನಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇವಾಗ ರೂಮ್ಗೆ ಓಡ್ಕೊಂಡು ಹೋಗ್ಬೇಕು. ಬನ್ನಿ, ಪ್ಯಾಂಟ್ ಒಂದು ನಾಳೆ ಹೋಗಿದ್ರೆ ಸಾಕು. ಮಳೆ ಆಗ್ತಿದೆ. ಕತೆ ಮುಗೀತು. ಅಯ್ಯೋ, ಇಲ್ಲೇನ್ರಿ ಇದು ಮಳೆಗಾಲದಲ್ಲಿ ಹಿಂಗೇನ ಅಂತ ನಡಿಯೋಕೆ ಆಗಲ್ವಲ್ಲ ಗುರು ಇಲ್ಲಿ. ಬಟ್ಟೆ ಕತೆ ಹೆಂಗೆ ನೋಡ್ಕೊಂಡು ಬರೋಣ ಅಷ್ಟು. ಬಟ್ಟೆ ಎಲ್ಲ ಫುಲ್ ಏನು ಚಂಡಿ ಆಗಿಲ್ಲ, ಮೇಲೆ ಮೇಲೆ ಆಗಿದೆ. ಅದನ್ನು ಇವಾಗ ತೆಗೆದ್ರೂ ಯೂಸ್ ಇಲ್ಲ, ಆ ಥರ ಆಗಿದೆ. ಇದಿಷ್ಟು ಆದಷ್ಟು. ಓ, ಇದು ಕಂಪ್ಲೀಟ್ಲಿ ಚಂಡಿ. ಶೂ ಕತೆ ಏನಾಯ್ತಪ್ಪ, 2 ದಿನದಿಂದ ಇಲ್ಲೇ ಐತೆ ಶೂ 2. ಇದು ಕತೆ ಮುಗಿದ್ಬಿಡಿ. ಇನ್ನೊಂದು ಸಲ ವಾಶ್ ಮಾಡಿ ಹಾಕ್ಬೇಕದು. ಮಳೆ ಹೊಡಿತಾನೆ ಇದೆ ಇವಾಗ. ಇನ್ನೂ ಆ ಶೂ 2 ದಿನದಲ್ಲಿ ಒಣಗಿರೋದು, ಅದು ಹೋಯ್ತು ಇವಾಗ ಊಟ ಮಾಡ್ತೀನಿ. ಊಟಕ್ಕೆ ಏನಲ್ಲಿದೆ ಅಂದರೆ, ಇವತ್ತು ಬಿರಿಯಾನಿ ಕ್ಯಾನ್ಸಲ್ ಮಾಡಿ ಇವತ್ತು ಇದು ಚಿಕನ್ ಸಾಂಬಾರು ಮಾಡಿದ್ದಾರೆ. ಇದು ವೆಜ್ಜು, ಅನ್ನ ಬೇಳೆ ಸಾರು ಚಪಾತಿ, ಇದಿಷ್ಟು ಇವಾಗ ಊಟ ಮಾಡೋದು ಅಷ್ಟೇ. ಊಟ ಮಾಡೋಣ. ಊಟ ಆಗಿ ಪ್ಲೇಟ್ ತೊಳಿಯೋಕ್ಕೇ ಅರ್ಧ ಗಂಟೆ ಏನೋ ಆಗ್ಬಿಟ್ಟಿದೆ. ಅಷ್ಟು ಜೋರಾಗಿ ಮಳೆ ಹೊಡೆದಿದೆ ಇವಾಗ. ಕಾಣಿಸಿದೆಯಾ? ಮಿಂಚು ಬೇರೆ ಬರ್ತಾ ಇದೆ. ಮಳೆ ಹೊಡಿತಾನೆ ಇದೆ, ನಿಂತಿಲ್ಲ. ಇವಾಗ ಸ್ಟಾರ್ಟ್ ಆಗಿರೋದು. ಇವಾಗ ಏನು ಊಟ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದೆ. ಹೆವಿ ಜ್ವರ ಹೊಡೆದಿದೆ. ಇವಾಗ ನಿಂತಿದೆ ಸ್ವಲ್ಪ. ಆ ಟೈಮಲ್ಲಿ ಮೇಲೆ ಇದ್ದೆ, ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ಇವಾಗ ಮತ್ತೆ ಬಂದರೆ ತೋರಿಸ್ತೀನಿ. ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಮಳೆ ಅಂತೂ ಬರಲಿಲ್ಲ. ಮಳೆ ನೋಡಿ ಇಲ್ಲೆಲ್ಲ ನೀರೇ ಹೋಗ್ಬಿಡ್ತು, ಫುಲ್ಲು ನೀರೇ ಖಾಲಿ. ಆವಾಗಲೇ ಲಾಸ್ಟ್ ಹೊಡೆದಿದ್ದು ನಾವು ಊಟ ಮಾಡೋ ಟೈಮಲ್ಲಿ, ಅಲ್ಲಿಂದ ಹೊಡಿಲಿಲ್ಲ. ಇನ್ನೇನು ಮಾಡಿದೆ, ಇವಾಗ ನಿದ್ರೆ ಮಾಡೋ ಟೈಮ್ ಆಯಿತು. ಅಮ್ಮ ಫೋನ್ ಮಾಡ್ತೀನಿ ಅಂದಿದ್ರೆ ಮಾಡಲೇ ಇಲ್ಲ ಇವತ್ತು ಬಿಡಿ. ಇನ್ನು ಬೇಗ ಮಲ್ಕೋಬೇಕು, ನಾಳೆ ಹೋಗ್ಲೇಬೇಕು, ಆಫೀಸ್ ಹೋಗ್ಬೇಕಲ್ಲ. ಸೊ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.